ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಯನ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ನನ್ನ ಹೆಲ್ಮೆಟ್ಟಿಗೆ ಮೋಟೋವ್ಲಾಗಿಂಗ್ ಸೆಟಪ್ ರೆಡಿ ಮಾಡ್ತಾ ಇದ್ದೀನಿ ಗುರು. ನೀವು ಲಾಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದರೆ ನಾನು ಆಕ್ಸರ್ ಹೆಲ್ಮೆಟ್ ತೊಗೊಂಡೆ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಿಮಗೆ ಐ ಬಟನಲ್ಲಿ ಆ ವಿಡಿಯೋ ಲಿಂಕ್ ಬರ್ತಾ ಇರುತ್ತೆ. ಸೊ ಆ ವಿಡಿಯೋನು ನೋಡಿ ಬನ್ನಿ. ಅದು ಇನ್ ಡೀಟೇಲ್ಡ್ ರಿವ್ಯೂ ಮಾಡಿದ್ದೀನಿ ನಾನು ಆ ವಿಡಿಯೋನಲ್ಲಿ ನನ್ನ ಹೆಲ್ಮೆಟ್ ಬಗ್ಗೆ. ಆ್ಯಂಡ್ ಇಲ್ಲಿದೆ ನನ್ನ ಹೆಲ್ಮೆಟ್ಟು. ಸೊ ಈ ಹೆಲ್ಮೆಟ್ಟಿಗೆ ನಾವಿವತ್ತು ಮೌಂಟ್ ಹಾಕ್ತಾಯಿದ್ದೀವಿ, ಚಿನ್ ಮೌಂಟ್ ಹಾಕ್ತಾಯಿದ್ದೀವಿ. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಇಸ್ ಡನ್. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಹೊಸ ಹೆಲ್ಮೆಟ್, ಚಿನ್ ಮೌಂಟ್, ಒಂದು 3M ಟೇಪ್, ಯಾಕೆ ಅಂತ ಹೇಳ್ತೀನಿ, ಕತ್ರಿ, ಆ್ಯಂಡ್ ಹೇರ್ ಡ್ರೈಯರ್. ಸೊ ಇದಿಷ್ಟು ಬೇಕು ಗುರು ಇವಾಗ ನಾನು ಇದಕ್ಕೆ ಮೌಂಟ್ ಮಾಡೋದಕ್ಕೆ. ಆ್ಯಂಡ್ ನಿಮಗೆ ಹೆಲ್ಮೆಟ್ ನೋಡೇ ಇದ್ದಾರೆ ಆಲ್ರೆಡಿ. ಫಸ್ಟು ಈ BluArmor ಚಿನ್ ಮೌಂಟ್ನ ನಾವು ಅನ್ಪ್ಯಾಕ್ ಮಾಡೋಣ, ಓಕೆನಾ. ಸೊ ಈ ರೀತಿ ಬರುತ್ತೆ ಇದು. ಇದರಲ್ಲಿ ನೋ ಫ್ಯಾನ್ಸಿ ಪ್ಯಾಕೇಜಿಂಗ್ ಗುರು. ಸೊ ನೀವು ನೋಡ್ಬೋದು. ಸೊ ಇದರಲ್ಲಿ ಜಸ್ಟ್ ಒಂದು ಚಿನ್ ಮೌಂಟ್ ಇದೆ ಆ್ಯಂಡ್ ಒಂದು ಗಿಫ್ಟ್ ಕಾರ್ಡ್ದು ಒಂದು ಇದಿದೆ, ಅಷ್ಟೇನೇ, ಬೇರೆ ಏನೂ ಇಲ್ಲ. ಸೊ ಲೆಟ್ಸ್ ಅನ್ರ್ಯಾಪ್ ಇಟ್. ಕತ್ರಿ ಇರೋದೇನು ಗುರು, ಕಟ್ ಮಾಡೋಣ ಅಲ್ವಾ? ಓಕೆ, ದಯವಿಗೋ ಕಟ್ ಮಾಡಾಯಿತು. ಆ್ಯಂಡ್ ನೋಡಿ, ಸೊ ದಿಸ್ ಇಸ್ ದ ಚಿನ್ ಮೌಂಟ್. ಆ್ಯಕ್ಚುಲಿ ಹಿಂಗೆ ಹಾಕೋದದು, ಸೊ ಉಲ್ಟಾ ತೋರಿಸ್ತಾ ಇದ್ದೆ ನೋಡಿ. ಇದು ಚಿನ್ ಮೌಂಟು, ಓಕೆ. ಆ್ಯಂಡ್ ಇದಕ್ಕೆ ನೀವು ನೋಡ್ಬೋದು, ನಾನು ಯಾಕೆ ನಿಮಗೆ ಎಕ್ಸ್ಟ್ರಾ 3M ಟೇಪ್ ತೊಗೊಳ್ಳಿ ಅಂತಂದೆ ಅಂದರೆ, ಯಾಕೆ ಬೇಕು ಅಂತಂದೆ ಅಂದರೆ, ಇಲ್ಲೆಲ್ಲ ನೀವು ನೋಡ್ಬೋದು ಇಲ್ಲಿಷ್ಟಕ್ಕೂ ನಿಮಗೆ ಟೇಪಿಂಗ್ ಇದೆ, ಬಟ್ ಇಲ್ಲಿ ಟೇಪಿಂಗ್ ಇಲ್ಲ. ಐ ಫೀಲ್ ಅಲ್ಲೂ ಟೇಪಿಂಗ್ ಇರಬೇಕು ಗುರು, ಅದಕ್ಕೆ ನಾನು ಎಕ್ಸ್ಟ್ರಾ ಟೇಪ್ ತೊಗೊಂಡು ಇಲ್ಲಿಗೆ ಸ್ಟಿಕ್ ಆನ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ಸ್ ದ ರೀಸನ್. ಸೊ ಫಸ್ಟ್ ಸ್ಟೆಪ್ ನಾವೇನು ಮಾಡೋಣ ಅಂತಂದರೆ, ಇಲ್ಲಿಗೆ ಫಸ್ಟು ಟೇಪ್ ಕಟ್ ಮಾಡಿಕೊಂಡು ಹಾಕ್ಕೊಬಿಡೋಣ. ಸೊ ಈ ಟೇಪ್ನ ಸೊ ಈ ರೀತಿ ಹಾಕ್ಕೋಬೇಕು ಗುರು. ಸೊ ಈ ರೀತಿ ನಾವು ಇಷ್ಟಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಬಿಟ್ವಿ ಅಂತಂದರೆ ವಿ ಆರ್ ಗುಡ್. ಸೊ ಅದನ್ನು ಮಾಡೋಣ ಫಸ್ಟು. ಎಷ್ಟು ಲೆಂತ್ ಬೇಕು ಎಲ್ಲ ನೋಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಹಾಫ್ ಆಫ್ ಇಟ್ ಬೇಕು ಗುರು. ಸೊ ಎಸ್ ನೋಡಿ, ಇಲ್ಲಿಗೆ ಬೇಕು. ಸೊ ಅದನ್ನು ಕಟ್ ಮಾಡ್ಕೊಳ್ಳೋಣ. ಎಸ್, ಇದು ಸ್ಪೇರು ಇರಲಿ, ಏನಕ್ಕಾದ್ರು ಬೇಕಾಗತ್ತೆ, ಇಟ್ಟಿರೋಣ. ಸೊ ನೀವು ನೋಡ್ಬೋದು, ಇವಾಗ ನಾನು ಇಲ್ಲಿಗೆ ಹಾಕ್ತೆ ಅಂತಂದರೆ ನೋಡಿ ಈ ಥರ ಕಾಣುತ್ತೆ. ಸೊ ಇಲ್ಲೂ ಸ್ವಲ್ಪ ಗ್ಯಾಪ್ ಇದೆ, ಬಟ್ ದ್ಯಾಟ್ಸ್ ಓಕೆ ಗುರು. ಸೊ ಅಟ್ಲೀಸ್ಟ್ ಇಷ್ಟಂತೂ ಕವರೇಜ್ ಸಿಗುತ್ತೆ. ಆ್ಯಂಡ್ ಇವಾಗ ಇದನ್ನು ನಾವು ಇಲ್ಲಿಗೆ ಹಾಕೋಣ. ಸೊ ಹಾಕೋದಕ್ಕೂ ಮುಂಚೆ ನಾನು ಹೇರ್ ಡ್ರೈಯರ್ ಕೂಡ ತೋರಿಸ್ದೆ. ಯಾಕೆ ಅಂತಂದರೆ, ನೀವು ಯಾವುದೇ 3M ಟೇಪ್ಸ್ ಅದೇಸಿವ್ಸ್ ಹಾಕಬೇಕು ಅಂತಂದರೆ ಫಸ್ಟ್ ಅದನ್ನು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಆಮೇಲೆ ಹಾಕಿ. ಸೊ ಗ್ರಿಪ್ ತುಂಬ ಚೆನ್ನಾಗಿರುತ್ತೆ ಆವಾಗ, ಓಕೆ. ಸೊ ನಾವು ಇದನ್ನು ಮೇಲಿನ ಸ್ಟಿಕ್ಕರ್ ತೆಗೆಯೋಣ, ಬ್ಯಾಕ್ ಪೋರ್ಷನ್ದು ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಹೀಟಿಂಗ್ ಮಾಡೋಣ ಗುರು. ಸೊ ಆನ್ ಆ್ಯಂಡ್ ಹೀಟ್. 1 eternity later. ಓಕೆ, ಸೊ ಹೀಟಿಂಗ್ ಆಗಿದೆ. ಸೊ ಇವಾಗ ಇದನ್ನು ಬ್ಯಾಕ್ ಪೋರ್ಷನ್ ಆಫ್ ಇಟ್ನ ಇಲ್ಲಿಗೆ ಹಾಕ್ಬಿಡೋಣ. ಆಮೇಲೆ ಕಂಪ್ಲೀಟಾಗಿ ಎಲ್ಲ ನೋಡಿ, ನೀವು ಹೀಟ್ ಮಾಡಿದ್ಮೇಲೆ ಎಷ್ಟು ಒಂಥರ ಸ್ಕ್ವಿಷಿ ಆಗುತ್ತಿದು. ಸೊ ಅದು ಚೆನ್ನಾಗಿ ಹಿಡ್ಕೊಳತ್ತೆ ಆ್ಯಕ್ಚುಲಿ. ಸೊ ಇವಾಗ ಇದನ್ನ ಇಲ್ಲಿ ಹಾಕ್ಬಿಡೋಣ. ನೋಡಿ, ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ಸೊ ಇವಾಗ ನೀವು ನೋಡ್ಬೋದು, ಕಂಪ್ಲೀಟ್ 100% ನಿಮಗೆ ಪ್ರೊಟೆಕ್ಷನ್ ಇರುತ್ತೆ ಗುರು. ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ ಅನ್ನೋ ಅಷ್ಟೊಂದು ಕಾನ್ಫಿಡೆನ್ಸ್ ಇರುತ್ತೆ. ಅದಕ್ಕೆ ನಾನು ಇದನ್ನು ಹಾಕಿದ್ದು, ಓಕೆನಾ. ಸೊ ದಿಸ್ ಇಸ್ ಡನ್. ಸೊ ಇವಾಗ ಏನು ಮಾಡೋಣ, ಇದನ್ನು ಹೆಲ್ಮೆಟ್ಟಿಗೆ ಹಾಕೋಣ, ಓಕೆ. ಸೊ ಹೆಲ್ಮೆಟ್ಟಿಗೆ ಹಾಕಬೇಕಾದ್ರೆ ಬಿ ವೆರಿ ಕೇರ್ಫುಲ್ ಗುರು. ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಇದನ್ನು ಹಿಂಗೆ ಹಿಡ್ಕೊಂಡು ಹಾಕಬೇಕು ಅಂತ, ಬಟ್ ಆ ಥರ ಹಿಡ್ಕೊಳಕ್ಕಾಗಲ್ಲ. ಸೊ ಇಲ್ಲಿಂದನೇ, ಏಕೆಂದರೆ ನಿಮ್ಗೆ ಇದಿಷ್ಟು ಗಮ್ ಇರುತ್ತೆ. ಸೊ ಹೀಗೆ ಹಾಕಬೇಕು, ಬಟ್ ಬಿ ವೆರಿ ಕೇರ್ಫುಲ್ ಗುರು. ಯಾಕೆಂದರೆ ಒಂದು ಸರಿ ಅಂಟಿಸಿದ್ರಿ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಸ್ಟೇ ದೇರ್ ಫಾರ್ ಎವರ್, ಆಯಿತಾ. ಸೊ ಇವಾಗ ಸದ್ಯಕ್ಕೆ ಏನು ಮಾಡೋಣ, ಈ ಬಾಕ್ಸ್ನ ಸೈಡಿಗೆ ಇಡ್ತೀನಿ, ಓಕೆ. ಸೊ ಹೆಲ್ಮೆಟ್ ತೊಗೊಂಡು ನಾನು ಈ ಪೋರ್ಷನಿಗೆ ಹಾಕಬೇಕು. ಸೊ ಈ ಪೋರ್ಷನಿಗೆ ನೋಡಿ ಆಲ್ಮೋಸ್ಟು ಇರಿ
ನೋಡಿ ಈ ಥರ ನಾವು ಸ್ಟಿಕ್ ಮಾಡಬೇಕು, ದಟ್ ಈಸ್ ದ ಇಂಟೆನ್ಷನ್, ಈ ಥರ ಸ್ಟಿಕ್ ಮಾಡಬೇಕು ಅಂತ. ಸೊ ನೀವು ನೋಡಿದ್ರೆ ಇದನ್ನು ಆ್ಯಕ್ಚುಲಿ ನಾವೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಅಂದರೆ ಸ್ವಲ್ಪ ಸೊಟ್ಟ ಪಟ್ಟ ಆಗೋ ಥರ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ತುಂಬ ಕೇರ್ಫುಲ್ಲಾಗಿ ಹಾಕಿ. ಆ್ಯಂಡ್ 3M ಟೇಪಿಗೂ ಒಂದ್ಸರಿ ನೀವು ತೆಗೆದು ಹಾಕ್ಬಿಟ್ರಿ ಅಂತಂದರೆ ನೀವು ಇವಾಗಲೇ ಇಮ್ಮಿಡಿಯೇಟ್ ತೆಗಿತೀರ ಅಂದರೂ ಜಪ್ಪಯ್ಯ ಅಂದರೂ ಆಗೋಲ್ಲ. ಅದಕ್ಕೆ ಬಿ ವೆರಿ ಕೇರ್ಫುಲ್, ಕ್ಲೀನಾಗಿ ಹಾಕಿ, ಏನು ಮಿಸ್ಟೇಕ್ಸ್ ಮಾಡಬೇಡಿ. ಓಕೆ, ಸೊ ಇವಾಗ ಹಾಕೋಣ. ಫಸ್ಟ್ ಟೇಪ್ ರಿಮೂವ್ ಆಯಿತು. ಸೆಕೆಂಡ್ ಟೇಪ್ ನಾವು ಇವಾಗ ಹಾಕಿದ್ದು. ಓಕೆ, ಸೆಕೆಂಡ್ ಟೇಪ್ ಕೂಡ ರಿಮೂವ್ ಮಾಡಾಯಿತು ನಾವು. ಆ್ಯಂಡ್ ಇವಾಗ ಇದಕ್ಕೆ ಸ್ವಲ್ಪ ಹೀಟ್ ಮಾಡೋಣ. ಓಕೆ, ಸೊ ನಾನು ಹೇಳ್ದಂಗೆ 3M ಟೇಪಿಗೆ ಯಾವತ್ತೂ ಸ್ವಲ್ಪ ಹೀಟ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. 1 eternity later. ಓಕೆ, ಹೀಟಿಂಗ್ ಆಗಿದೆ. ಸೊ ಇವಾಗ ಈ ಸ್ಟೆಪ್ಪಲ್ಲಿ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಿ, ಯಾಕೆಂದರೆ ಯು ಡೋಂಟ್ ವಾಂಟ್ ಟು ರ್ಯೂನ್ ದಿಸ್. ಸೊ ನಾನೇನು ಮಾಡ್ತೀನಿ, ಈ ಥರ ಅಗಲ ಮಾಡಿಕೊಂಡು, ನೋಡಿ ಈ ಥರ ಅಗಲ ಮಾಡಿಕೊಂಡು ಆಮೇಲೆ ಹಾಕ್ತಾಯಿದ್ದೀನಿ ನಾನು. ಕಷ್ಟ ಇದೆ ಗುರು. ಓಕೆ, ಸೊ ಈಗ ಸೆಂಟರ್ ಅಲೈನ್ ಮಾಡ್ಕೊಳ್ಳಿ ಫಸ್ಟು. ಎಸ್, ಅಷ್ಟೇ ಗುರು, ಆಗೋಯ್ತು. ಇವಾಗ ಸೊಟ್ಟ ಇದ್ರೂ ಅಷ್ಟೇ, ಪೊಟ್ಟ ಇದ್ರೂ ಅಷ್ಟೇ, ಯು ಕ್ಯಾನ್ ನಾಟ್ ಗೋ ಬ್ಯಾಕ್. ವಾಪಸ್ ಹೋಗಿ ನಾನು ಸರಿ ಮಾಡ್ತೀನಿ ಗುರು ಅಂತೆಲ್ಲ ಏನು ಮಾಡೋಕ್ಕಾಗಲ್ಲ. ನೋಡೋಣ ಹೆಂಗೆ ಬಂದಿದೆ ಅಂತ. ಆ್ಯಕ್ಚುಲಿ ಕರೆಕ್ಟಾಗಿ ಫಿಟ್ ಆಗಿದೆ ಗುರು, ಸೊಟ್ಟನೂ ಇಲ್ಲ ಪುಟ್ಟನೂ ಇಲ್ಲ, ಏನೂ ಇಲ್ಲ, ಕರೆಕ್ಟಾಗಿ ಫಿಟ್ ಆಗಿದೆ. ಸ್ವಲ್ಪ ಮಸಾಜ್ ಮಾಡೋಣ, ಸರಿ ಹೋಗುತ್ತೆ, ಸರಿ ಗಂಟ್ಕೊಳ್ಳಿ ಅಂತ ಅಷ್ಟೇ. ನೋಡಿ ಯಸ್ ಬಾಯ್ಸ್, ನೋಡಿ ಪರ್ಫೆಕ್ಟಾಗಿ ಫಿಟ್ ಆಗಿದೆ ಈಗ. ಓಕೆನಾ? ಸೊ ನಿಮಗೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ. ಬಟ್ ದ್ಯಾಟ್ಸ್ ಓಕೆ ಗುರು, ಯಾಕೆಂದರೆ ನಾವು ಅಲ್ಲೂ 3M ಟೇಪ್ ಹಾಕಿರೋದ್ರಿಂದ ನಮಗೆ ಏನೇ ಇಶ್ಯೂಸ್ ಬರೋ ಚಾನ್ಸಸ್ ಇರಲ್ಲ. ಸೋ ಫಾರ್ ಸ್ಟಡಿಯಾಗಿ ಕಾಣಿಸ್ತಿದೆ. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಅಂಟ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಮತ್ತೆ ಮೀಟ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಅದು ಅಂಟ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಅದಕ್ಕೆ ಅಷ್ಟರಲ್ಲಿ ನಾನೇನು ಅಂದ್ಕೊಂಡೆ, ನಿಮಗೆ ನನ್ನ ಹಳೆ ಹೆಲ್ಮೆಟ್ ತೋರಿಸೋಣ ಅಂತ ಅಂದ್ಕೊಂಡೆ. ನನ್ನ ಹಳೆ ಹೆಲ್ಮೆಟಲ್ಲಿ ನೀವು ನೋಡ್ಬೋದು ಗುರು, ನಾನು ಸ್ಟ್ರ್ಯಾಪ್ ಹಾಕಿದ್ದು. ಸೊ ಇದೇನಾಗುತ್ತೆ ನೋಡಿ, ಎಷ್ಟೇ ಟೈಟಾಗಿ ಹಾಕಿದ್ರು ಇಷ್ಟು ವಾಬ್ಲಿನೆಸ್ ಅಂತೂ ಬಂದೇ ಬರುತ್ತೆ. ಆ್ಯಂಡ್ ಯಾಕೋ ನನಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಗುರು. ಆ್ಯಂಡ್ ಒಂದು ಕಂಫರ್ಟ್ದು, ಇನ್ನೊಂದು ನಿಮಗೆ ಇದನ್ನು ಹಾಕಿಬಿಟ್ರೆ ನೋಡಿ, ಇಲ್ಲಿಂದ ಇದು ಹೋಗುತ್ತಿದ್ದು ಸ್ಟ್ರ್ಯಾಪ್ ಒಳಗೆ ಹೋಗುತ್ತೆ. ಸೊ ಈ ಸ್ಟ್ರ್ಯಾಪ್ ಒಳಗೆ ಹೋಗೋದ್ರಿಂದ ನಿಮಗೆ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋದಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ಮು, ಈ ಸ್ಟ್ರ್ಯಾಪ್ ಹಾಕಿದಿದ್ರೆ ಅದರಲ್ಲಿ ಹೆಲ್ಮೆಟಲ್ಲಿ, ಇಲ್ಲಿ ನನಗೆ ನೀವು ಲಾಸ್ಟ್ ವೀಡಿಯೋಲಿ ನೋಡಿದರೆ ಇದಕ್ಕೆ ಚಿನ್ ಕರ್ಟನ್ ಇದೆ ಹೊಸ ಹೆಲ್ಮೆಟ್ಟಿಗೆ. ಸೊ ಚಿನ್ ಕರ್ಟನ್ನು ನಾನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಒಂದು ಅಡಿಷ್ನಲ್ ಫೀಚರ್ ಅಂತ ಹೇಳಿ ನಾನು ತೊಗೊಂಡಿದ್ದು. ಆ್ಯಂಡ್ ಮೋಟೋವ್ಲಾಗಿಂಗಿಗೆ ತುಂಬ ಒಳ್ಳೆ ಫೀಚರ್ ಅದು. ಸೊ ಅದಕ್ಕೋಸ್ಕರನೇ ನಾನು ತೊಗೊಂಡಿದ್ದು. ಸೊ ಹಾಗಾಗಿ ನಾನು ಸ್ಟ್ರ್ಯಾಪ್ ಬೇಡ, ಮೌಂಟಿಗೆ ಹೋಗೋಣ, ಪರ್ಮನೆಂಟಾಗೆ ಫಿಕ್ಸ್ ಮಾಡೋಣ ಅಂತ ಹೇಳಿ ಮಾಡಿದ್ದು. ಆ್ಯಂಡ್ ಇನ್ನೊಂದು ಇದೇ BluArmor ಸಿಸ್ಟಮ್ನೇ, ನಿಮಗೆ ಇದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಆಲ್ಮೋಸ್ಟ್ ಸ್ವಲ್ಪ ಅಂಟ್ಕೊಂಡಿದೆ ಆಲ್ರೆಡಿ. ನೋಡಿ ನೀವು ಈಗ ಇದನ್ನು ನೋಡಿದ್ರೆ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ ನೀವು ಥರ್ಡ್ ಪಾರ್ಟಿದು ಹಾಕಿದ್ದೀರಾ ಅಂತ ಹೇಳಿ, ಎಷ್ಟು ಇಂಟಿಗ್ರೇಟೆಡಾಗಿ ಕಾಣುತ್ತೆ ನೋಡಿ. ಸೊ ಅದೇ ರೀಸನ್ಗೆ ನಾನು BluArmorದನ್ನೇ ಪ್ರಿಫರ್ ಮಾಡಿದ್ದು. ಯಾಕೆಂದರೆ ತುಂಬ ಚೆನ್ನಾಗಿ ನಿಮಗೆ ಗ್ರಿಪ್ ಕೊಡುತ್ತೆ. ಕೆಲವೊಂದೆಲ್ಲ ನಿಮಗೆ ಬರೀ ಇಷ್ಟೇ ಇರುತ್ತೆ ಗುರು ಅಂಟಿಸೋದು. ಸೊ ಅದೇನಾಗುತ್ತೆ, ಇದು ಸೈಡ್ ಇರೋದ್ರಿಂದ ಸೈಡಿಂದ ಕೂಡ ಅಂಟ್ಕೊಂಡಿರುತ್ತೆ, ಒಳ್ಳೆ ಗ್ರಿಪ್ ಕೊಡುತ್ತೆ. ನನಗೆ ಅದೊಂದು ಕಾನ್ಫಿಡೆನ್ಸ್ ಕೊಡ್ತು ಗುರು, ಸೇಯಿಂಗ್ ಇದು ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳಿ. ಅದೊಂದು ರೀಸನ್ನು. ಆ್ಯಂಡ್ ಇದು ನೋಡಿದ್ರೆ ನೀವು ಬೇರೆದೆಲ್ಲ ಇದು ಹಾರ್ಡ್ ಪ್ಲಾಸ್ಟಿಕ್ ಅಂತಾರೆ, ಅದಿರುತ್ತೆ. ಸೊ ಬಟ್ ಇದರಲ್ಲಿ ನಿಮಗೆ ಇದು ಸಾಫ್ಟ್ ಪ್ಲಾಸ್ಟಿಕ್. ಬಟ್ ಸಾಫ್ಟ್ ಪ್ಲಾಸ್ಟಿಕ್ ಅಂತ ಅಂದರೆ ನಿಮಗೆ ಕ್ವಾಲಿಟಿಲಂತೂ ಕಾಂಪ್ರಮೈಸೇ ಇಲ್ಲ ಗುರು. ಸೊ ನೀವು ಆ ಜೆ ಹುಕ್ ಹಾಕಿದಾಗ ಇಲ್ಲಿ ಇದು ನೀವೇನಾದ್ರು ಅದರಲ್ಲಿ ಬೇರೆ ಇನ್ನೊಂದು ಥರದ ಮೌಂಟಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಅದು ನಿಮಗೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಆಗಲ್ಲ. ಆ್ಯಕ್ಚುಲಿ ಇರಿ, ನನ್ನ ಹತ್ರ ಆ ಮೌಂಟ್ ಕೂಡ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ನಾನು ಹೇಳಿದ್ದು. ಸೊ ನೀವು ಇದು ನೋಡ್ಬೋದು, ಕಂಪ್ಲೀಟ್ಲಿ ಹಾರ್ಡ್ ಪ್ಲಾಸ್ಟಿಕ್ ಇದು. ಸೊ ಇದೇನಾದರೂ ಈ ಸೈಡ್ ಮುರ್ಕೊಳ್ತು ಅಂತಂದರೆ
ನಿಮಗೆ ಕಂಪ್ಲೀಟ್ ಹೆಲ್ಮೆಟ್ ಸೆಟಪ್ ಹಾಳಾಗೋಗುತ್ತೆ ಗುರು. ಆಮೇಲೆ ನೀವು ಯು ಕೆನಾಟ್ ಗೋ ಬ್ಯಾಕ್. ನಿಮಗೆ 3M ಇಲ್ಲೆಲ್ಲ ಹಾಕಿ ಅಂಟಿಸ್ಬಿಟ್ಟಿರ್ತೀರ. ಆ್ಯಂಡ್ ಇದು ನೋಡಿದ್ರೆ ನಿಮ್ಗೆ ಒಂದೇ ಸೈಡು ಈ ವಿಂಗ್ಲೆಟ್ಸ್ ಇಲ್ಲ ಆ ಕಡೆ ಈ ಕಡೆ, ಅದರಲ್ಲಿ ಆ ವಿಂಗ್ಲೆಟ್ಸ್ ಇದೆ. ಸೊ ಅದೊಂದು ಅಡ್ವಾಂಟೇಜು ನಾನು ಸೆಟಪ್ ಮಾಡಿದ್ದಿದ್ದಕ್ಕೆ. ಸೊ ಇದು ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ಕು ಆ್ಯಂಡ್ ಇದರಲ್ಲಿ ನಿಮಗೆ ಸಾಫ್ಟ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ತುಂಬ ಪುಷ್ ಮಾಡಿದ್ರು ಇದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿಬಿಟ್ಟು ಅಲ್ಲೇ ಕುತ್ಕೊಳ್ಳುತ್ತೆ ಹೊರತು ಮುರಿಯಲ್ಲ. ಸೊ ಅದು ಅನದರ್ ಅಡ್ವಾಂಟೇಜ್. ಮತ್ತು ಸ್ಲಿಪ್ ಆಗಂತೂ ಬರಲ್ಲ ಗುರು. ಐ ಟೆಸ್ಟೆಡ್ ಇಟ್. ಸ್ಲಿಪ್ ಆಗಂತೂ ಬರಲ್ಲ. ಓಕೆನಾ? ಸೊ ದಟ್ ಈಸ್ ದ ಥಿಂಗ್. ಸೊ ನೆಕ್ಸ್ಟ್ ನಾನು ಕ್ಯಾಮ್ರಾನು ಇದಕ್ಕೆ ಮೌಂಟ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಎಸ್ ನೋಡಿ, ಸೊ ನಿಮಗೆ ಕ್ಯಾಮ್ರಾ ಮೌಂಟ್ ಕಂಪ್ಲೀಟಾಗಿ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಲುಕ್ ಕಾಣುತ್ತೆ. ಓಕೆನಾ? ಸೊ ಒಂದೇ ಒಂದು ನನಗೆ ಇವಾಗ ಅನ್ನಿಸ್ತಾ ಇರೋದು ಅಂತಂದರೆ, ನಿಮ್ಗೆ ಇಲ್ಲಿ ಜೆ ಹುಕ್ ನೀವು ನೋಡ್ಬೋದು ಸ್ವಲ್ಪ ಕೆಳಗೆ ಬಂದಿದೆ. ನೀವು ಫ್ಲ್ಯಾಟ್ ಸರ್ಫೇಸಲ್ಲಿ ಹಾಗೆ ಇಟ್ಟರೆ ಇದು ಇದ್ರ ಮೇಲೇ ಕೂರ್ತಾ ಇದೆ, ಅದೊಂದು. ಆ್ಯಂಡ್ ಸ್ವಲ್ಪ ಹಿಂಗಿಡಬೇಕಾಗತ್ತೆ. ಮತ್ತು ಅದನ್ನು ಸಾಲ್ವ್ ಮಾಡೋದಕ್ಕೆ ನೀವು ಉಲ್ಟಾ ಹಾಕ್ಕೋಬೋದು ಗುರು. ಜೆ ಹುಕ್ನ ಇವಾಗ ಮೇಲಿಂದ ಹಾಕಿದ್ದೀನಿ, ಸೊ ಕೆಳಗಿಂದ ಹಾಕಿದ್ರೆ ಆ ಪ್ರಾಬ್ಲಮ್ಮು ಇರಲ್ಲ. ಬಟ್ ಇನ್ ಅ ಸೇಫ್ಟಿ ಸ್ಟ್ಯಾಂಡರ್ಡ್ ನಾನು ಸೇಫ್ಟಿ ಕನ್ಸಿಡರ್ ಮಾಡ್ಬಿಟ್ಟು, ಸೇಫ್ಟಿ ಅಂದರೆ ಈ ಕ್ಯಾಮ್ರಾ ಸೇಫ್ಟಿ, ಇನ್ ಕೇಸ್ ಜೆ ಹುಕ್ ಕಿತ್ತೋಯ್ತು, ಜೆ ಹುಕ್ ಮುರಿದೋಯ್ತು, ಆವಾಗ ನಿಮಗೆ ಹಿಂಗಿದ್ರೆ ನಿಮಗೆ ಅಲ್ಲೇ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಉಲ್ಟಾ ಇದ್ದರೆ ಗ್ರಾವಿಟಿಗೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಮೇಲಿಂದನೇ ಹಾಕಿದ್ದೀನಿ. ಓಕೆನಾ? ಸೊ ಇಟ್ಸ್ ಓಕೆ, ಐ ಕ್ಯಾನ್ ವರ್ಕೌಟ್ ವಿತ್ ದಿಸ್. ಓಕೆನಾ? ಸೊ ಹಾಗಾಗಿ ಈ ಥರ ಇದೆ ಗುರು. ನೋಡಿ ಈ ಥರ ಕಾಣುತ್ತೆ. ಓಕೆ, ನಾನು ಇದಕ್ಕಿನ್ನೂ ಮೈಕ್ನ ಹಾಕಿಲ್ಲ ಒಳಗಡೆ. ಮೈಕ್ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ನಿಮಗೆ ಗಾಡಿ ವ್ಯೂವಲ್ಲಿ ಕಾಣಿಸ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಸೊ ಇದು ನೀವಿವಾಗ ನೋಡ್ತಾ ಇರೋ ವ್ಯೂ ಬಂದು ಹೆಲ್ಮೆಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಹೆಲ್ಮೆಟ್ಟಿಗೆ ನಾನು ಚಿನ್ ಮೌಂಟಿಗೆ ಕ್ಯಾಮ್ರಾ ಕೂಡ ಮೌಂಟ್ ಮಾಡಿದ್ದೀನಿ. ಸೊ ಇದು ನಿಮ್ಮ ಹೆಲ್ಮೆಟ್ ಪಾಯಿಂಟ್ ಆಫ್ ವ್ಯೂ. ಆ್ಯಕ್ಚುಲಿ ಇಲ್ಲಿ ರೆಕಾರ್ಡ್ ಆಗ್ತಿದೆಯಾ? ಎಸ್, ರೆಕಾರ್ಡ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ವ್ಯೂಗು. ನೋಡಿ, ನನಗೂ ಗೊತ್ತಿಲ್ಲ ಮೈಕ್ ವರ್ಕ್ ಆಗ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಆ್ಯಂಗಲ್ ಹೆಂಗಿದೆ ಗೊತ್ತಿಲ್ಲ. ಸೊ ಜಸ್ಟ್ ಒಂದು ಏನೋ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಲುಕಿಂಗ್ ಗುಡ್ ಅನಿಸುತ್ತೆ ಗುರು. ಬಟ್ ನೀವು ಹೇಳಿ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ್ಯಕ್ಚುಲಿ ಸೊ ಏನಾದರೂ ಚೇಂಜ್ ಮಾಡಬೇಕಾ, ಹೆಲ್ಮೆಟ್ಟಲ್ಲಿ ವಾಯ್ಸ್ ಹೆಂಗೆ ಬರ್ತಾ ಇದೆ, ಆಡಿಯೋ ಚೆನ್ನಾಗಿದೆಯಾ ಇಲ್ವಾ, ಆ್ಯಂಡ್ ವೀಡಿಯೋಗೆ ಕ್ಯಾಮ್ರಾ ಏನಾದ್ರು ಟಿಲ್ಟ್ ಆಗಿರೋ ಥರ ಇದೆಯಾ, ಅದೆಲ್ಲ ಹೇಳಿ. ಏನಾದ್ರು ಚೇಂಜಸ್ ಇದ್ದರೆ ಡೆಫಿನೆಟ್ಲಿ ಮಾಡ್ಕೊಳ್ಳೋಣ ಗುರು. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಯೂಶ್ವಲಿ ಕ್ಯಾಮ್ರಾಸ್ ಹಾಕಿದಾಗ ನಿಮಗೆ ಮೇಲೆ ಸ್ವಲ್ಪ ಹೆಲ್ಮೆಟ್ಗಿಂತ ಮೇಲೆ ಸ್ವಲ್ಪ ಬಂದ್ಬಿಡುತ್ತೆ ಆ್ಯಂಡ್ ವ್ಯೂ ಅಬ್ಸ್ಟ್ರಕ್ಟ್ ಮಾಡುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸೇ ಇದರಲ್ಲಿ ನನಗೆ ಕ್ಯಾಮ್ರಾ ಕಾಣಿಸ್ತಾನೆ ಇಲ್ಲ ಗುರು. ಇನ್ಫ್ಯಾಕ್ಟು ಕ್ಯಾಮ್ರಾ ಅಂತೂ ಕಂಪ್ಲೀಟ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಸರಿ ಆ್ಯಕ್ಚುಲಿ ಅದು ಡಿಸ್ಅಡ್ವಾಂಟೇಜು ಕೂಡ. ಸ್ಕ್ರೀನಲ್ಲಿ ಏನಾಗ್ತಾಯಿದೆ ಗೊತ್ತಾಗಲ್ಲ. ಬಟ್ ಇಟ್ಸ್ ಓಕೆ, ಆನ್ ಅ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಐ ಥಿಂಕ್ ಇಟ್ಸ್ ಗುಡ್. ಯಾಕೆಂದರೆ ನೀವು ಡಿಸ್ಟ್ರ್ಯಾಕ್ಟ್ ಆಗಲ್ಲ. ಸೊ ಎವ್ರಿ ಟೈಮ್ ನೀವು ಸ್ಕ್ರೀನ್ ನೋಡಬೇಕು ಅನ್ನೋ ಅಷ್ಟಿರಲ್ಲ. ನೀವೇನಿದೆ ನಿಮ್ಮ ಫೋಕಸ್ ಏನಿದೆ ರೋಡ್ ಮೇಲೆ ಮಾತ್ರ ಇರುತ್ತೆ ಆವಾಗ. ಸೊ ದಟ್ ಈಸ್ ಗುಡ್ ಗುರು. ಓಕೆ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇನೆ. ನಾನು ಚಿನ್ ಮೌಂಟ್ ಹಾಕ್ಬಿಟ್ಟು ಅದರದ್ದು ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನೋಡಬೇಕಿತ್ತು. ಟು ಬಿ ಫ್ರ್ಯಾಂಕ್, ನಾನು ಆಗಲೇ ಹೇಳ್ದಂಗೆ ನನಗೂ ಗೊತ್ತಿಲ್ಲ ಆಡಿಯೋ ವಿಡಿಯೋ ಎಲ್ಲ ಹೆಂಗೆ ಬರ್ತಾಯಿದೆ ಅಂತ. ನಾನು ಮನೆಗೆ ಹೋಗ್ಬಿಟ್ಟು ಎಡಿಟಿಂಗ್ ಟೈಮಲ್ಲಿ ಚೆಕ್ ಮಾಡ್ತೀನಿ ಅದನ್ನು. ಸೊ ವಿತ್ ದ್ಯಾಟ್ ಸೆಡ್, ದಿಸ್ ಇಸ್ ಮೀ ರಾಯನ್ ಸೈನಿಂಗ್ ಆಫ್ ಗುರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಗುರು. ಛಾ